ಮೇಷರಾಶಿ ತುಲಾ ರಾಶಿಗಳಲ್ಲಿ ಸೂರ್ಯ ಇರುವಾಗ ಮಧ್ಯದ ವೇಗದಿಂದ ಹೋಗ್ತದೆ. ಕರ್ಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಒಂದು ತರಹದ ಗತಿ, ಆಮೇಲೆ ಮಕರ ಸಂಕ್ರಮಣದಿಂದ ಕರ್ಕ ಸಂಕ್ರಮಣದವರೆಗೆ ಮತ್ತೊಂದು ತರಹದ ಗತಿ. ಹೀಗೆ ಒಂದು ಅಯನಕ್ಕೆ ಇನ್ನೊಂದು ಅಯನಕ್ಕೆ ಒಂದು ಕಡೆಗೆ ಶೀಘ್ರವಾಗಿ ಇನ್ನೊಂದು ಕಡೆಗೆ ನಿಧಾನವಾಗಿ ಸೂರ್ಯ ಸಂಚಾರ ಆಗತ್ತೆ ಇತ್ಯಾದಿ ಮಾತುಗಳನ್ನು ಹೇಳ್ತಾರೆ. ಇದಾದ ಮೇಲೆ ಇನ್ನು ಬೇಕಾದಷ್ಟು ಹೇಳಬೇಕಾದದ್ದಿದೆ. ಇಂಥ ಈ ಮಾನಸೋತ್ತರ ಪರ್ವತದವರೆಗೆ ಇದು ದೊಡ್ಡ ಸಮಸ್ಯೆ ಇದೆ. ಮಾನಸೋತ್ತರ ಪರ್ವತದವರೆಗಿರುವ ಮೇರು ಪರ್ವತದಿಂದ ಹಿಡಿದು ಏನು ಅಂತರವಿದೆಯೋ ಅಷ್ಟು ಸಮಾನವಾದ ಅಂತರ ಹಿಂದೆ ಪುಷ್ಕರ ದ್ವೀಪವಾದ ಮೇಲೆ ಒಂದು ಭೂಮಿ. ಆ ಭೂಮಿ ಅದು ಸುವರ್ಣ ಭೂಮಿ, ಬಂಗಾರದ ಭೂಮಿ. ಇಲ್ಲೇ ಅನೇಕ ವಿರೋಧಗಳು, ಅನೇಕ ಜನರು ಗೊಂದಲ ಮಾಡಿಕೊಂಡಿದ್ದಾರೆ. ತುಂಬ ಜನರು ಗೊಂದಲ ಮಾಡಿಕೊಂಡಿದ್ದಾರೆ. ಭೂಗೋಳದ ವರ್ಣನೆಯ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ತರಹ ಅರ್ಥವನ್ನು ಮಾಡಿಕೊಂಡು ಗೊಂದಲವಾಗಿದೆ. ಯಾದವಾರ್ಯರು ಅದನ್ನು ಭಾಳ ನಿಷ್ಕೃಷ್ಟವಾಗಿ ಪ್ರಮಾಣ ಪುರಸ್ಸರವಾಗಿ ನಿರ್ಣಯ ಮಾಡ್ತಾರೆ. ಇರಲಿ, ಸುವರ್ಣ ಭೂಮಿ. ಆ ಸುವರ್ಣ ಭೂಮಿಗೆ ಮತ್ತು ಹೊರಗೆ ವಜ್ರದ ಲೇಪ ಮಾಡಿದ ಭೂಮಿ. ಇಷ್ಟಾದ ಮೇಲೆ ಲೋಕಾಲೋಕ ಪರ್ವತ, ದೊಡ್ಡ ಪರ್ವತ. ಆ ಲೋಕಾಲೋಕ ಪರ್ವತ 51 ಲಕ್ಷ ಯೋಜನ ಎತ್ತರವಾದ ಪರ್ವತ. ಯಾಕೆಂದರೆ ಮಾನಸೋತ್ತರ ಪರ್ವತದಲ್ಲಿ ಇರುವ ಸಂಚಾರ ಮಾಡುವ ಸೂರ್ಯ, ಆ ಸೂರ್ಯನ ಪ್ರಕಾಶ ಕೇವಲ ಭೂಮಿ, ಅಂತರಿಕ್ಷ, ಸ್ವರ್ಗಗಳವರೆಗೆ ಮಾತ್ರ ಹೋಗ್ತದೆ. ಸ್ವರ್ಗ 50 ಲಕ್ಷ ಯೋಜನ, ಅಂತರಿಕ್ಷ 1 ಲಕ್ಷ ಯೋಜನ. ಹಾಗಾಗಿ 1 ಲಕ್ಷ ಅಂತರಿಕ್ಷ, 50 ಲಕ್ಷ ಸ್ವರ್ಗ, ಇಷ್ಟು ಯೋಜನ ಎತ್ತರವಾಗಿರುವ ದೇಶವನ್ನು ಮೀರಿ ಸೂರ್ಯನ ಬೆಳಕು ಬೀಳುವುದಿಲ್ಲ. ಆದ್ದರಿಂದ ಸೂರ್ಯನ ಬೆಳಕನ್ನು ತಡೆಯುವುದಕ್ಕಾಗಿ ಈ ಲೋಕಾಲೋಕ ಪರ್ವತ ಇದು ಮಧ್ಯದಲ್ಲಿ 51 ಲಕ್ಷ ಯೋಜನ ಎತ್ತರವಾಗಿ ಇದೆ. ಸೂರ್ಯನ ಕಿರಣ ಅದರ ಮೇಲೆ ದಾಟಿ ಆಚೆ ಹೋಗುವುದಿಲ್ಲ. ಹಾಗಾಗಿ ಆ ಕಡೆಗೆ ಪೂರ್ಣ ಕತ್ತಲೆ ಇದ್ದದ್ದಕ್ಕಾಗಿ ಅದು ಅಲೋಕ. ಬೆಳಕಿದ್ದದ್ದರಿಂದ ಈ ಭಾಗಕ್ಕೆ ಲೋಕ. ಈ ಎರಡೂ ವಿಭಾಗವನ್ನು ಮಾಡುವ ಪರ್ವತವಾದದ್ದರಿಂದ ಲೋಕ ಅಲೋಕ ಮಧ್ಯದಲ್ಲಿರುವ ಪರ್ವತ ಅಂತ ಕರೀತಾರೆ. ಇದು 51 ಲಕ್ಷ ಯೋಜನ ಎತ್ತರವಾದದ್ದು, 50,50,000 ಅಗಲವಾದದ್ದು. ಅಷ್ಟು ವಿಶಾಲವಾದ ಬೆಟ್ಟ, ಬಹಳ ದೊಡ್ಡ ಪರ್ವತ. ಇದಾದ ಮೇಲೆ ಅಂಧಂತಮಸ್ಸು, ಅದರ 2ರಷ್ಟು ಅಂಧಂತಮಸ್ಸು. ಅದಾದ ಮೇಲೆ ಅದರ 2ರಷ್ಟು ಘನೋದಕ, ಗಟ್ಟಿ ನೀರು. ಬಹಳ ವಿಚಿತ್ರವಾಗಿ ವರ್ಣನೆ ಇದೆ. ಅದಾದ ಮೇಲೆ ಅನಂತಾಸನ, ಅದು ಬಹಳ ಸಣ್ಣದು, ಸಣ್ಣ ಪ್ರದೇಶ. ಅದಾದ ಮೇಲೆ ಖರ್ಪರ, ಪರಟೆ, ಬ್ರಹ್ಮಾಂಡದ ಖರ್ಪರ ಪರಟೆ ಬರ್ತದೆ. ಹೀಗೆ ಜಗತ್ತಿನ ಭೂಗೋಳದ ನಿರ್ಮಾಣವನ್ನು ಶಾಸ್ತ್ರಕಾರರು ಭಾಗವತದಲ್ಲಿ ಹೇಳಿದ್ದಾರೆ. ಇದು ಭೂಗೋಳ. ಇಷ್ಟು ನಾವು ತಿಳಿದ ಮೇಲೆ ಇನ್ನು ಖಗೋಳದ ವರ್ಣನೆಯನ್ನು ಮಾಡ್ತಾರೆ. ಮೇಲೆ ಅಂತರಿಕ್ಷ, ಸ್ವರ್ಗ, ಅದರ ಮೇಲೆ ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಕೆಳಗೆ ಅತಲ ವಿತಲ ಸುತ್ತಲ ತಲಾತಲ ರಸಾತಲ ಪಾತಾಳ, ಎಲ್ಲೆಲ್ಲಿ ಏನೇನಿದೆ ಅನ್ನುವುದನ್ನೆಲ್ಲ ಭಾರಿ ವಿಚಿತ್ರವಾಗಿ ವರ್ಣನೆ ಮಾಡ್ತಾರೆ. ಹೀಗೆ ಭೂಮಿಯ ಕೆಳಗಿರುವಂತಹ ವಿವರಲೋಕಗಳು, ಮೇಲಿನ ಸ್ವರ್ಗಾದಿ ಲೋಕಗಳು, ಆಮೇಲೆ ಸೂರ್ಯಚಂದ್ರಾದಿ ನಕ್ಷತ್ರ ಗ್ರಹಗಳು, ನಕ್ಷತ್ರಗಳ ವರ್ಣನೆ ಪ್ರಧಾನವಾಗಿ ತಿಳಿಯಬೇಕಾದದ್ದು. ಕೆಳಗೆ ಸಂಕರ್ಷಣನ ತಲೆ ಮೇಲೆ ಸಂಪೂರ್ಣವಾದ 14 ಲೋಕ. ಆ ಸಂಕರ್ಷಣನಿಗೆ, ಶೇಷದೇವರಿಗೆ ವಾಯುದೇವರ ಆಧಾರ, ವಾಯುದೇವರಿಗೆ ಕೂರ್ಮರೂಪರಾದ ಪರಮಾತ್ಮನ ಆಧಾರ. ಈ ರೀತಿಯಾಗಿ ಆಮೇಲೆ ಬ್ರಹ್ಮಾಂಡದ ಖರ್ಪರ, ಆ ಬ್ರಹ್ಮಾಂಡದ ಖರ್ಪರ ಮತ್ತು ಬಾಹ್ಯ ಜಲರಾಶಿಯಲ್ಲಿ, ಆ ಜಲರಾಶಿಯಲ್ಲಿ ಮತ್ತೆ ವಿಷ್ಣು ಕೂರ್ಮ ಬ್ರಹ್ಮಾಂಡವನ್ನು ಖರ್ಪರ ಸಹಿತವಾಗಿ ಹೊತ್ತು ನಿಂತಿದ್ದಾನೆ. ಇಷ್ಟು ಒಂದು ಕಡೆಗೆ ತಿಳಿದರೆ, ಇನ್ನು ಮೇಲಿನ ಖಗೋಳಗಳನ್ನೆಲ್ಲ, ಮೇಲಿನವ ನಕ್ಷತ್ರ ಗ್ರಹಮಂಡಲ ತಾರಾಗಳನ್ನೆಲ್ಲವನ್ನೂ ಕೂಡ ಧಾರಣ ಮಾಡಿದವನು ಶಿವಶುಮಾರ ರೂಪಿಯಾದ ಪರಮಾತ್ಮ. ಆ ಶಿವಶುಮಾರ ರೂಪಿಯಾದ ಪರಮಾತ್ಮ ಸಂಪೂರ್ಣವಾಗಿ ಎಲ್ಲವನ್ನು ಯಾವ ಯಾವ ನಕ್ಷತ್ರ, ಯಾವ ಯಾವ ಗ್ರಹಗಳನ್ನು ಎಲ್ಲಿ ಹೇಗೆ ಧಾರಣ ಮಾಡ್ತಾನೆ
ಅನ್ನುವುದನ್ನೆಲ್ಲವನ್ನು ಕೂಡ ವಿವರಣೆ ಕೊಡ್ತಾರೆ. ವಿವರಣೆ ಕೊಟ್ಟು ಇಂತಹ ಸಮಸ್ತವಾದ ಭೂಮಂಡಲ ಎಷ್ಟು ಸಂಕ್ಷೇಪದಲ್ಲಿ ಪರಮಾತ್ಮ ಎಷ್ಟು ಶ್ರಮಪಟ್ಟು ನಿರ್ಮಾಣ ಮಾಡಿದ, ನಾವು ಎಷ್ಟು ಸಂಕ್ಷೇಪದಲ್ಲಿ ಅದರ ವರ್ಣನೆ ಮಾಡಿ ಮುಗಿಸಿಬಿಟ್ವಿ. ಇಂಥ ಸಾಮರ್ಥ್ಯ ನಮಗೆ ದೇವರು ಕೊಟ್ಟಿದ್ದಾನೆ. ಆದ್ದರಿಂದ ಆ ದೇವರಿಗೆ ಬಿಟ್ಟು ಹೋಗುವುದಕ್ಕೆ ಬಹಳ ಸಾಮರ್ಥ್ಯ ಬೇಕಾಗಿಲ್ಲ, ಬಿಟ್ಟು ಓಡಿಸುವುದಕ್ಕೆ ಭಾಳ ಏನು ಸಾಮರ್ಥ್ಯ ಬೇಕಾಗಿಲ್ಲ. ಹಾಗಾಗಿ ಇಂಥ ಅದ್ಭುತವಾದದ್ದು. ಇಷ್ಟಾದ ಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ, ನರಕ ಎಲ್ಲಿದೆ, ಎಷ್ಟು, ಯಾಕೆ ಬರ್ತವೆ, ಅವುಗಳೆಲ್ಲವನ್ನು ವರ್ಣನೆ ಮಾಡ್ತಾರೆ. ಪಂಚಮಹಾಪಾತಕ, ಉಪಪಾತಕ, ಮಹಾಪಾತಕ, ಅನುಪಾತಕ, ಪಾತಕ, ಕ್ಷುದ್ರ ಪಾಪ, ಮಹಾಪಾಪ ಇತ್ಯಾದಿಗಳೆಲ್ಲವೂ ಇದೆ. ಅವುಗಳಿಂದ ನರಕಾದಿಗಳು ಆಗ್ತಿರ್ತದೆ. ಅವೆಲ್ಲಿವೆ ಅಂತನ್ನುವುದನ್ನು ಕೇಳಿದ್ದಕ್ಕೆ 7 ದೊಡ್ಡದು, ಅದರಲ್ಲಿ ಅಂಧಂತಮಸ್ಸು ಬಹಳ ದೊಡ್ಡದು, ತಾಮಿಸ್ರ ಅಂಧತಾಮಿಸ್ರ, ಅದಾದ ಮೇಲೆ 5 ರೌರವ ಇತ್ಯಾದಿ, ಅದಾದ ಮೇಲೆ 21 ಅಂದರೆ 14, ಅದಾದ ಮೇಲೆ 100, ಅದಾದ ಮೇಲೆ ಕೋಟಿ ಕೋಟಿ, ಬಹುಕೋಟೆಯೋ ನರಕ. ಭೂಮಿಯ ಕೆಳಗೆ ದಕ್ಷಿಣ ಭಾಗದಲ್ಲಿ ಸ್ವಲ್ಪ ಕೆಳಗೆ ಅವಿವೆ. ಅವುಗಳನ್ನು ಯಾರು ಭಗವಂತನ ಭಕ್ತರಲ್ಲವೋ, ಭಗವಂತನ ನಾಮಸ್ಮರಣೆ ಮಾಡುವುದಿಲ್ಲವೋ, ಅದು ಮುಖ್ಯ ಪ್ರಾಯಶ್ಚಿತ್ತ. ಅದನ್ನು ಮಾಡಿಕೊಂಡವರಿಗೆ ಆ ಪಾಪದ ಗತಿ ನರಕಾದ್ಯನರ್ಥಗಳಾಗುವುದಿಲ್ಲ. ಅಂತಹ ಉತ್ತಮವಾದದ್ದು. ಅಂಥ ಎಂಥ ಭಯಾನಕವಾದ ನರಕವಿದ್ದರೂ, ಎಷ್ಟು ಮಹಾ ಪಾಪ ಮಾಡಿದರೂ ಅದಕ್ಕೆ ತಕ್ಕಷ್ಟು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಎಲ್ಲ ವಿಧವಾದ ಪಾಪಗಳ ನಿರ್ವಹಣೆ ಆಗ್ತದೆ ಅಂತ ಹೇಳುವುದಕ್ಕೆ ಷಷ್ಠಸ್ಕಂದದ ಆದ್ಯ ಕಥೆ. ಅಜಾಮಿಲ ಮಹಾಬ್ರಾಹ್ಮಣ ಆದರೂ ದುಷ್ಟ ಸಂಘದಿಂದ ಭ್ರಷ್ಟನಾದ, ಕೊನೆಗೆ ಸಾಯುವಾಗ ಅವನಿಗೆ ಯಮದೂತರು ಬಂದು ಅವನನ್ನು ಎಳೆದು ಒಯ್ಯುವ ಸಂದರ್ಭ ಬಂದಾಗ ಅಕಸ್ಮಾತ್ತಾಗಿ ಸುದೈವದಿಂದ ನಾರಾಯಣ ಎಂಬ ತನ್ನ ಮಗನಿಗೆ ಹೆಸರಿಟ್ಟಿದ್ದ. ಅವನನ್ನು ಕರೆದ, ನಾರಾಯಣ ಅಂತ ಕರೆದಾಗ ಏನು ಕರ್ಮವೋ, ಏನು ಧರ್ಮವೋ, ಏನು ಪುಣ್ಯವೋ ಅವನಿಗೆ ದೇವರ ನೆನಪಾಯಿತು. ಭಗವಂತನನ್ನು ಭಕ್ತಿಯಿಂದ ಕೊಂಡಾಡಿಬಿಟ್ಟ. ಮನಸ್ಸಿನಲ್ಲಿ ಸಂತೋಷವಾಯಿತು. ಅವನನ್ನು ಸ್ಮರಣೆ ಮಾಡಿದ ಪರಮಾತ್ಮನನ್ನು ಸ್ಮರಣೆ ಮಾಡಿದ ತಕ್ಷಣಕ್ಕೆ ವಿಷ್ಣುದೂತರು ಬಂದಿದ್ದಾರೆ. ಶಂಖಚಕ್ರ ಗದಾ ಪದ್ಮಧಾರಿಗಳಾದ ವಿಷ್ಣುದೂತರು ಹಾಗೂ ಆ ಯಮದೂತರು ಪರಸ್ಪರವಾಗಿ ಅವರಿಗೆ ವಾಗ್ವಾದವಾಗಿದೆ. ದೂತರು ಯಮದೂತರಿಗೆ ನಿಷೇಧಿಸಿ ಅವನನ್ನು ಕರೆದೊಯ್ಯಬಾರದು, ನಾವು ಒಯ್ತೇವೆ, ಅವನ ವಿಷ್ಣು ಭಕ್ತ, ಪಾಪ ಮಾಡಿದ್ದಾನೆ ನಾವು ಒಯ್ತೇವೆ ಅಂತವರು, ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ, ಶುದ್ಧನಾಗಿದ್ದಾನೆ, ನಾವು ಒಯ್ತೇವೆ ಅಂತ ವಿಷ್ಣುದೂತರು. ಇಷ್ಟಾಗಿ ಅವನನ್ನು ಇಬ್ಬರೂ ಬಿಟ್ಟು ಹೋಗ್ತಾರೆ. ಕೊನೆಗೆ ಅವನು ಹರಿದ್ವಾರಕ್ಕೆ ಬಂದು ತಪಸ್ಸನ್ನು ಮಾಡಿ ಇಲ್ಲಿಯೇ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನನ್ನು ವಿಶೇಷವಾಗಿ ಆರಾಧನೆ ಮಾಡಿದರು. ಒಂದು ನೆನಪು ಮಾಡಿಕೊಟ್ಟರು, ಬಹಳ ಮಹತ್ವದ್ದು. ನಾವು ಗಂಗೆಯ ಗದ್ಯ ಇಲ್ಲಿ ಬರ್ತದೆ, ಅದನ್ನು ಅವಶ್ಯವಾಗಿ ನಾವು ಕೇಳಬೇಕು, ತಿಳಿಬೇಕು. ಮೇರು ಪರ್ವತದ ಮಧ್ಯ ಅಂತ ನಾನು ಹೇಳಿದನಲ್ಲ, ಬ್ರಹ್ಮದೇವರ ಮನೆ ಅಂತ. ಆ ಬ್ರಹ್ಮದೇವರ ಮನೆಯಲ್ಲಿ ಬೀಳ್ತಾರೆ. ಅದಕ್ಕಿಂತಲೂ ಪೂರ್ವದಲ್ಲಿ ಎಲ್ಲಿಂದ ಬಂತು ಅನ್ನುವ ಮಾತನ್ನು ನಮಗೆ ತಿಳಿಸ್ತಾರೆ. ವಾಮನನಾಗಿ ಪರಮಾತ್ಮ ಅವತಾರ ಮಾಡಿದ ಅದಿತಿ ಕಶ್ಯಪರಿಂದ. ಹುಟ್ಟಿ ಬಂದ ತಕ್ಷಣಕ್ಕೆ ಉಪನಯನ ಮಾಡಿಕೊಂಡು ನಾಟಕ ಮಾಡಿ ಪರಮಾತ್ಮ ಸುಂದರ ವೇಷದಿಂದ ಬಲಿಯ ಯಜ್ಞಕ್ಕೆ ಬಂದ. ಏನು ಬೇಕು ಬೇಡು ಕೊಡ್ತೇನೆ ಅಂತ ಬಲಿ ಅಂದ. ಭೂಮಿ ಬೇಕು 3 ಪಾದ ಅಂತ ಬೇಡಿದ. ಕೊಟ್ಟಾಗ ಒಂದು ಪಾದದಿಂದ ಭೂಮಿಯನ್ನು ಆಕ್ರಮಿಸಿಬಿಟ್ಟ, ಇನ್ನೊಂದು ಪಾದವನ್ನು ಮೇಲಕ್ಕೆ ಎತ್ತಿದಾಗ ವಾಮಪಾದಾಂಗುಷ್ಠ ನಖ ನಿರ್ಭಿನ್ನ, ಎಡಪಾದವನ್ನು ಎತ್ತಿದ. ಕಲ್ಪಭೇದೇನ ವ್ಯವಸ್ಥೆ, ಮನ್ವಂತರ ಭೇದೇನ. ಆ ಪಾದವನ್ನು ಮೇಲಕ್ಕೆ ಎತ್ತಿದಾಗ ಮೇಲಿನ ಬ್ರಹ್ಮಾಂಡ ಸಿಳಿಬಿಟ್ಟು, ಪಾದದ ಅಂಗುಷ್ಠದ ಉಗಿರು ಹತ್ತಿದ್ದಕ್ಕೆ ಸಿಳಿ ಹೋಯಿತು. ಹೊರಗಿರುವಂತಹ ಶುದ್ಧ ಜಲ, ಆ ಜಲರಾಶಿ ಒಳಗೆ ಬಂತು. ಆ ಜಲರಾಶಿ ಒಳಗೆ ಬಂದದ್ದಕ್ಕೆ ಅದನ್ನು ಬ್ರಹ್ಮದೇವರು ಸತ್ಯಲೋಕದ ಹತ್ತಿರ ಬಂತು. ಹಾಗಾಗಿ ಬ್ರಹ್ಮದೇವರೇ ಪಾದ ಪ್ರಕ್ಷಾಳನೆ ಮಾಡಿದರು. ಅದು ಗಂಗೆಯಾಗಿ ಹರಿತು. ಇಂಥ ಅದ್ಭುತವಾದದ್ದು. ಯಾವುದರ ಸ್ಪರ್ಶ ಮಾಡಿದ ಮಾತ್ರಕ್ಕೆ ಉತ್ತಮವಾಗಿ ಎಲ್ಲ ಪಾಪಗಳೂ ನಿವಾರಣೆಯಾಗುತ್ತೋ ಅಂತಹ ಶ್ರೇಷ್ಠವಾದ ಅಮಲ ಶುದ್ಧವಾದ ಸಾಕ್ಷಾತ್ ಭಗವತ್ಪದಿ. ಆಗ ಹೆಸರೇನು? ಭಗವತ್ಪದಿ ಅಂತ ಹೆಸರು. ಗಂಗೆ ಅಂತ ಹೆಸರಲ್ಲ, ಭಾಗೀರಥಿ ಅಂತ ಹೆಸರಲ್ಲ, ಜಾಹ್ನವಿ ಅಂತ ಹೆಸರಲ್ಲ, ಏನೂ ಹೆಸರಿಲ್ಲ. ಅಲಕನಂದ ಅಂತೂ ಅಲ್ಲ,
ಭಗವತ್ಪದಿ, ಸಾಕ್ಷಾತ್ ಭಗವತ್ಪದಿ ಇತ್ಯನುಪಲಕ್ಷಿತ ವಚೋಭಿ ಅಭಿಧೀಯಮಾನ ಅತಿ ಮಹತಾ ಕಾಲೇನ ಯುಗ ಸಹಸ್ರ ಉಪಲಕ್ಷಣೇನ ಎಷ್ಟೋ ವರ್ಷಗಳ ತರುವಾಯ ದಿವೋ ಮೂರ್ಧನ್ಯವತಾರ ಯತ್ತದ್ವಿಷ್ಣು ಪದಮಾಹೋ ಸತ್ಯಲೋಕದಿಂದ ಅಂತರಿಕ್ಷ ಸ್ವರ್ಗಗಳ ಮಧ್ಯದಲ್ಲಿರುವ ಈ ಧ್ರುವಲೋಕದಲ್ಲಿ ಬಂದು ಅದು ಬೀಳಬೇಕು. ಮೊಟ್ಟ ಮೊದಲಿಗೆ ಅದು ಬಿದ್ದದ್ದು ಸ್ವರ್ಗದ ಮುಖಾಂತರ ಧ್ರುವಲೋಕದಲ್ಲಿ. ಯತ್ತದ್ವಿಷ್ಣು ಪದಬಾಹು, ಅಲ್ಲಿ ಉತ್ತಾನಪಾದನ ಮಗ ಧ್ರುವರಾಜ ಆ ಧ್ರುವಲೋಕದಲ್ಲಿದ್ದಾನೆ. ಅವನು ಪರಮ ಭಾಗವತಃ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಮಿತಿ ಯಾಂ ಅನುಸವನಂ ಉತ್ಕೃಷ್ಯಮಾಣ ಭಗವದ್ಭಕ್ತಿಯೋಗೇನ ದೃಢಂ ಕ್ಲಿದ್ಯಮಾನ ಅಂತರ್ಹೃದಯ ಔತ್ಕಂಠ್ಯಾತ್ ವಿವಶಾಮೀಲಿತಲೋಚನಯುಗಲ ಕುಡ್ಮಲ ವಿಗಲಿತಾಮಲ ಬಾಷ್ಪಕಲಯ ಅಭಿವ್ಯಜ್ಯಮಾನ ರೋಮ ಕುಲಕಃ ಅಧುನಾಪಿ ಪರಮಾದರೇಣ ಶಿರಸಾ ಬಿಭರ್ತಿ. ಪರಮಭಾಗವತ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಂ, ನಮ್ಮ ಸ್ವಾಮಿಯ ನಮ್ಮ ಮನೆ ದೇವರಾದ ಭಗವಂತನ ಚರಣಾರವಿಂದೋದಕ ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ 3 ಹೊತ್ತು ಸ್ನಾನ ಮಾಡ್ತಾನೆ ಧ್ರುವಲೋಕದಲ್ಲಿ, ಗಂಗಾ ನದಿಯಲ್ಲಿ. ಧ್ರುವ ಉತ್ಕೃಷ್ಯಮಾಣ ಭಗವದ್ಭಕ್ತಿ ಯೋಗೇನ, ಒಂದು ಸಲ ಸ್ನಾನ ಮಾಡುವಾಗ ಭಾರಿ ಭಕ್ತಿ ಇರ್ತದೆ, 2ನೇ ಸಲ ಸ್ನಾನ ಮಾಡುವಾಗ ಸ್ವಲ್ಪ ಕಮ್ಮಿ ಆಗ್ತದೆ, 10 ಸಲ ಸ್ನಾನ ಮಾಡಿದ ಮೇಲೆ ಹೇಗೆ ಬಂದೆ ನೀವು ಹೋಗ್ರಿ ಮುಂದೆ ಬರ್ತೀನಿ ನಾನು ಅಂತೇಳಿ ತಿರಸ್ಕಾರವಾಗ್ತದೆ. ಹಾಗಲ್ಲ, ಉತ್ಕೃಷ್ಯಮಾಣ ಭಗವದ್ಭಕ್ತಿ ಯೋಗೇನ ದೃಢಂ ಕ್ಲಿದ್ಯಮಾನ ಅಂತರ್ಹೃದಯ, ಅವನ ಭಕ್ತಿಯಿಂದ ಪೂರಿತವಾದ ಅವನ ಮನಸ್ಸು ಔತ್ಕಂಠ್ಯಾತ್ ವಿವಶಾಮೀಲಿತ ಲೋಚನ ಯುಗಲ ಕುಡ್ಮಲ ವಿಗಲಿತ ಅಮಲ ಬಾಷ್ಪ ಕಲಯ, ಕಣ್ಣು ಆ ವಿವಶವಾಗಿ ಕಣ್ಣು ಅರ್ಧವಾಗಿ ಮುಚ್ಚಿದ್ದಾನೆ, ಆ ಕಣ್ಣಿಂದ ನೀರು ಹರಿದು ಬರ್ತದೆ. ರೋಮ ಕುಲಕ ರೋಮಾಂಚಿತನಾಗ್ತಾನೆ. ಗಂಗಾ ನದಿಯಂತಂದ ತಕ್ಷಣಕ್ಕೆ ರೋಮಾಂಚಿತನಾಗ್ತಾನೆ. ಏನು ಭಾಗ್ಯ. ಅವರೆಲ್ಲರೂ ಕೂಡ ನಮ್ಮ ಪರಮಭಾಗ್ಯ ಧನ್ಯರಾದೆವು ನಾವು. ಎಷ್ಟು ಜನ್ಮಗಳ ಭಾಗ್ಯ. ಸಾಕ್ಷಾತ್ ಭಗವಂತನಿಂದ ಪಾದದಿಂದ ಹರಿದು ಬಂದ ಗಂಗೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬಂತು, ತಮ್ಮ ಸ್ಥಾನಕ್ಕೆ ಬಂತು ಅಂತನ್ನುವುದಾಗಿ ಅವರು ತಮ್ಮ ಚಲೆಯಲ್ಲಿ ಗಂಗೆಯನ್ನು ಇಟ್ಟುಕೊಂಡು ಸ್ವಲ್ಪ ಹೊತ್ತಿನವರೆಗೆ ಹಾಗೆ ಉಳಿಸ್ಕೊಳ್ತಾರೆ. ಸ್ನಾನ ಮಾಡಿ ಎದ್ದು ಹೊರಗೆ ಬಂದ ತಕ್ಷಣಕ್ಕೆ ತಲೆಬರಿಸಿಕೊಂಡು ಗಂಗೆ ಹೋಗಲಿ ಅಂತ ಅನ್ನೋದಿಲ್ಲ. ನೀವು ತಲೆಬರಿಸಿಕೊಳ್ಳಿ, ಶೀತ ಆಗ್ತದೆ. ಅವರು ತಲೆಬರಿಸಿಕೊಳ್ಳದೆ ಹಾಗೆ ಉಳಿಸಿಕೊಳ್ತಾರೆ. ತಥೋ ಅನೇಕ ಸಹಸ್ರ ಕೋಟಿ ವಿಮಾನಾನೀಕ ಸಂಕುಲ ದೇವಯಾನೇನ ಅವತರಂತಿ. ಅಂತರಿಕ್ಷ ಮಾರ್ಗದಿಂದ ಕೆಳಗಿಳಿದು ಇಂದು ಮಂಡಲ ಅಪ್ಲಾವ್ಯ, ಚಂದ್ರಮಂಡಲಕ್ಕೆ ಬಂದು ಆಮೇಲೆ ಬ್ರಹ್ಮಸದನ ಮೇರು ಪರ್ವತದಲ್ಲಿರುವ ಬ್ರಹ್ಮದೇವರ ಮನೆಯಲ್ಲಿ ಅದು ಬೀಳ್ತದೆ. ಅಲ್ಲಿ ಒಂದು ಸರೋವರವನ್ನು ಮಾಡಿಟ್ಟಾರೆ ಅಂತ ತೋರ್ತದೆ. ಅಲ್ಲಿ ಬಿದ್ದು ಆಮೇಲೆ ಅದು ಮುಂದೆ ಹೋಗುವಂಥದ್ದು. ಚತುರ್ಧಾ ವಿದ್ಯಮಾನ ಚತುರ್ಭಿರ್ನಾಮಭಿ ಸೀತಾ ಅಲಕನಂದ ಚಕ್ಷುರ್ಭದ್ರ ಎಂಬುದಾಗಿ. ಸೀತಾ ಪೂರ್ವ ದಿಕ್ಕಿಗೆ ಹೋಗ್ತದೆ. ಬೆಟ್ಟದಿಂದ ಬೆಟ್ಟ ಹಾಗೆ ಹಾದು ಗಂಧನಾದನ ಪರ್ವತದಿಂದ ಕೆಳಗಿಳಿದು ಪೂರ್ವ ಸಮುದ್ರಕ್ಕೆ ಹೋಗ್ತದೆ. ಮಾಲ್ಯವತ್ಶಿಖರಾನ್ನಿಷ್ಪತಂತಿ ಅನುಪರತ ವೇಗ ಕೇತುಮಾಲದಿಂದ ಪ್ರತೀಚಿ ದಿಕ್ಕಿನಲ್ಲಿ, ಪಶ್ಚಿಮ ದಿಕ್ಕಿನಲ್ಲಿ, ಉತ್ತರ ದಿಕ್ಕಿನಲ್ಲಿ, ದಕ್ಷಿಣದಲ್ಲಿ ಅಲಕನಂದ ದಕ್ಷಿಣೇನ ತು ಬ್ರಹ್ಮಸದನಾತ್ ಬಹೂನಿ ಗಿರಿಕೂಟಾನಿ ಅತಿಕ್ರಮ್ಯ ನಿಶತ ಹಿಮಕೂಟಾನಿ ಅತಿರಭಸತರರಮ್ಮಸ ಲುಠಂತಿ ಭಾರತಮೇವ ವರ್ಷಂ ದಕ್ಷಿಣಸ್ಯಾಂ ದಿಶಿ ಜಲನಿಧಿಂ ಪ್ರವಿಶತಿ. ಅಂಥ ಗಂಗಾ ನದಿ ಪರಮ ಪವಿತ್ರ. ನೋಡಿದರೆ, ಸ್ನಾನ ಮಾಡಿದರೆ, ಕುಡಿದರೆ, ಮುಟ್ಟಿದರೆ, ಪ್ರೋಕ್ಷಿಸಿಕೊಂಡರೆ, ಅದರಿಂದ ಅಡಿಗೆ ಮಾಡಿದರೆ ಏನೂ ಬೇಡ, ಅದರ ಸ್ಮರಣೆ ಮಾಡಿದರೂ ಮಹಾಪುಣ್ಯ. ಗಂಗಾ ಗಂಗೇತಿ ಯೋ ಬ್ರೂಯಾ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ. ಇಂಥ ಅದ್ಭುತವಾದಂತಹ ಆ ಗಂಗಾ ನದಿ, ಆ ಗಂಗಾದ ದೇವಿ ನಮ್ಮ ತಾಯಿ, ಅವಳು ನಮ್ಮ ಮೇಲೆ ಪರಮಾನುಗ್ರಹವನ್ನು ಮಾಡಿ ನಮ್ಮನ್ನು ಕರೆಸಿಕೊಂಡಿದ್ದಾರೆ. ದೇವರು ಕರೆಸುವುದಿದ್ರೆ ಏನಾದರೂ ಮಾಡಿ ಕರೆಸಿ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಇಲ್ಲ ಅಂತಾದರೆ ಎಷ್ಟು ಸೌಕರ್ಯವಿದ್ರೂ ಬೇಡ ಅಂತ ಹೇಳಿಬಿಡ್ತಾನೆ. ಪರಮಾತ್ಮ ಹಿಂದೆ ಹಾಕ್ತಾನೆ.